ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ಸ್ಲೀವ್ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ತುಂಬ ಹೊಸದಾಗಿ ಟೈಲರಿಂಗ್ ಕಲರ್ಗೆ ತುಂಬ ಯೂಸ್ ಆಗುತ್ತೆ. ನೋಡಿ, ಈ ಆರ್ಮಲ್ ಸೇಪನ್ನು ಯಾವ ರೀತಿ ತೆಗಿಬೇಕು ಅನ್ನೋ ತುಂಬ ಜನ ಕನ್ಫ್ಯೂಸನ್ ಇರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸ್ಲೀವ್ ಅಳತೆ ಬಂದು ನೋಡಿ ಚೆಸ್ಟ್ ಮೆಜರ್ಮೆಂಟು ಇದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಕೂಡ ಆರ್ಮಲ್ ಕ್ರಾಸ್, ನಾವು ಆರ್ಮಲ್ ಸೇಪ್ ತೆಗಿತೀವಲ್ಲ ಅದಕ್ಕೆ ಚೆಸ್ಟ್ ಕೂಡ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಚೆಸ್ಟ್ ಬಂದು 36 ಇದೆ, ಸ್ಲೀವ್ ಬಂದು 9 ಇಂಚ್ ಇದೆ, ಆರ್ಮೋಲ್ ಬಂದು 15 ಇಂಚು ಇದೆ ಲೂಸು, ಫಿಟ್ಟಿಂಗ್ ಬಂದು 9 ಇಂಚ್ ಇದೆ. ನೋಡಿ ಫ್ರೆಂಡ್ಸ್, ಇದೇ ಆ ಮೆಜರ್ಮೆಂಟಿಗೆ ನಾವು ಇವಾಗ ಕಟ್ ಮಾಡೋಣ. ನೋಡಿ, ಚೆಸ್ಟ್ ಬಂದು 36 ಇದೆ ಇದು ಬ್ಲೌಸಿಂದು. ಸ್ನೇಹಿತರೆ ನೋಡಿ, ಒಂದು ಸ್ಲೀವ್ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 2 ಸಿಂಗಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ, ಒಂದು ಅರ್ಧ ಇಂಚಿ ನಾನು ಇಲ್ಲಿ ಸ್ಟಿಚಿಂಗ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಈ ಸ್ಲೀವ್ ಉದ್ದ ಬಂದು 9 ಇಂಚ್ ಇದೆ. ನೋಡಿ, 9 ಅಂದರೆ ಅರ್ಧ ಇಂಚು ನಾವು ಆ್ಯಡ್ ಮಾಡ್ಬೇಕು. ಅದಕ್ಕೆ ನೋಡಿ 9.5 ತಗೋತಾ ಇದ್ದೀನಿ. ಕೆಳಗಡೆನಷ್ಟೇ ನೋಡಿ 9.5ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದಕ್ಕೆ ಒಂದು ಲೈನ್ ಹಾಕೊಂತ ಇದ್ದೀನಿ. ನೋಡಿ, ಚೆಸ್ಟ್ ಬಂದು ನೋಡಿ 36 ಇದೆ. 36 ಚೆಸ್ಟ್ಗೆ ನಾವು 10 ಭಾಗ ಮಾಡಿದಾಗ ನಮಗೆ 3.6 ಬರುತ್ತೆ, 3.6 ಬರುತ್ತೆ. ನೋಡಿ, ನಾವು ಆರ್ಮೋಲ್ ಕ್ರಾಸನ್ನು ಈ ಚೆಸ್ಟನ್ನು 10ನೇ 1 ಭಾಗ ತಗೋಬೇಕು, ಅಂದರೆ 3.6 ತಗೋಬೇಕು. ನೋಡಿ, ಚೆಸ್ಟನ್ನು 10ನೇ 1 ಭಾಗ ಅಂದರೆ 3.6 ಬರುತ್ತೆ. ಆ 3.6ಗೆ ಒಂದು ಲೈನ್ ಹಾಕೊಂತ ಇದ್ದೀನಿ. ನೋಡಿ, ಕ್ರಾಸಿಗೆ, ಆರ್ಮೋಲ್ ಕ್ರಾಸಿಗೆ. ನೋಡಿ, ಇದಕ್ಕೆ ಒಂದು ಲೈನ್ ಹಾಕೊಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಲೂಸ್ ಎಷ್ಟಿದೆ ನೋಡ್ಕೊಳ್ರಿ. ನಮಗೆ ಆರ್ಮೋಲ್ ಲೂಸ್ ಸೈಜ್ ಬಂದು 7.5 ಬರುತ್ತೆ. ನೋಡಿ, 7.5 ಬೇಕು ನಮಗೆ. ನೋಡಿ, 7.5ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಎಷ್ಟು ಬರುತ್ತೆ, 7 ಇಂಚ್ ಬರುತ್ತೆ. ನೋಡಿ, ಇಲ್ಲಿ 7.5ಗೆ ಆರ್ಮೋಲ್ ಲೂಸನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 15 ಇಂಚ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿಗೆ ಒಂದು ಲೈನ್ ಹಾಕೊಂತ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು ಎರಡರ ಸೆಂಟ್ರಿಗೆ ಒಂದು ಲೈನ್ ಹಾಕಂತ ಮಾರ್ಕ್ ಮಾಡ್ಕೊತ ಇದ್ದೀನಿ. ನೋಡಿ, ನಿಮ್ಗೆ ಅಷ್ಟು ಬೇಡ ಅಂದರೆ ನೋಡಿ, ಈ ಆರ್ಮೋಲ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿವಲ್ಲ, ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಒಂದು ಮಾರ್ಕ್ ಮಾಡ್ಕೊಳ್ರಿ ಸೆಂಟ್ರ್ ಲೈನ್ಗೆ. ನೋಡಿ, ಪ್ರತಿ ಬ್ಲೌಸನ್ನು ಇದೇ ಥರ ಕಟ್ ಮಾಡೋಕ್ಕಾಗಲ್ಲ, ಬಟ್ ನಿಮಗೆ ಒಂದು ಐಡಿಯಾ ಸಿಗಲಿ ಅಂತೇಳಿ ಈ ಥರ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಸೆಂಟ್ರಿಗೆ ಒಂದು ಈ ಲೈನ್ ಹಾಕೊಂಡಿವಲ್ಲ, ಈ ಸೆಂಟ್ರಿಗೆ ಎಲ್ಲಿ ಬರುತ್ತೆ ನೋಡ್ಕೊಳ್ರಿ. ನೋಡಿ ಫ್ರೆಂಡ್ಸ್, ಇದು 6.25 ಇದೆ, ಅಂದರೆ 3.5ಗೆ ಒಂದು ಪಾಯಿಂಟ್ ಕಮ್ಮಿ ಇಲ್ಲಿ ಬರುತ್ತೆ. ನೋಡಿ, ಇಲ್ಲಿಗೆ ಸೆಂಟ್ರ್ ಪಾಯಿಂಟ್ ಬರುತ್ತೆ. ಇದು ಇಲ್ಲಿಗೆ ಸೆಂಟ್ರ್ ಪಾಯಿಂಟ್, ಇದು ಸೆಂಟ್ರ್ ಆಯಿತು. ಹಾಗೆ ಈ ಕಡೆ ಸೆಂಟ್ರ್ ಕೂಡ ಆಯಿತು. ನೋಡಿ, ಇವಾಗ ಮೇನ್ ಇಲ್ಲೇ ಮಾರ್ಕ್ ಮಾಡೋದು. ನೋಡಿ, ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ 3/4 ಇಂಚ್ ತಗೊಂಡಿದ್ದೀನಿ ನಾನು ಟೇಪಲ್ಲಿ. 3/4 ಇಂಚ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, 3/4 ಇಂಚನ್ನು ಸೆಂಟ್ರಿಗೆ ಇಟ್ಕೋಬೇಕು. ನೋಡಿ, ಈ ಪಾಯಿಂಟ್ ಏನು ನಾವು ಮಾರ್ಕ್ ಮಾಡ್ಕೊಂಡಿವಲ್ಲ, ನೋಡಿ ಸೆಂಟ್ರಿಗೆ ಇಟ್ಕೋಬೇಕು. ಟೋಟಲ್ 3/4 ಇಂಚು ಇಲ್ಲಿ ಒಂದು ಮಾರ್ಕ್ ಮಾಡೋಣ. ನೋಡಿ, ಆ ಕಡೆ 3 ಗೆರೆ, ಈ ಕಡೆ 3 ಗೆರೆ ಅಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ. 3/4 ಇಂಚು ಅಂದರೆ ನೋಡಿ, ಇದು ಕೂಡ ಹಾಗೆ. ನೋಡಿ, ಇಲ್ಲಿ ಶೋಲ್ಡರ್ ಹತ್ರ 1 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಚೆಸ್ಟ್ ಮೆಜರ್ಮೆಂಟ್ ಜಾಸ್ತಿ ಆದಂಗೆ ಸ್ವಲ್ಪ 1/4 ಇಂಚ್ ಜಾಸ್ತಿ ಮಾಡ್ಕೊತ ಬರ್ಬೇಕು ಇದನ್ನು. ಹಾಗಾಗಿ ನೋಡಿ, 1 ಇಂಚಿಗೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈ ಥರ ಸ್ಕೇಲ್ ಇದ್ದೇ ಇರುತ್ತೆ ಎಲ್ಲ ತಕ್ಕೋ. ನೋಡಿ, ನಾವು ಇಲ್ಲಿ ಇದು 3/4 ಇಂಚ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಸೆಂಟ್ರಿಂಗ್ ಮಾಡ್ಕೊಂಡು ಆ ಕಡೆ ಒಂದು 3 ಗೆರೆ, ಈ ಕಡೆ ಒಂದು 3 ಗೆರೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಈ ಥರ ಲೈನ್ ಹಾಕೋಣ. ಇದಕ್ಕೆ ನೋಡಿ, ನಾವು ಫಸ್ಟ್ ಇಲ್ಲಿ ಒಂದು ಮಾರ್ಕ್ ಇದೆ, ಇಲ್ಲಿ ಒಂದು ಮಾರ್ಕ್ ಇದೆ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲಿಗೆ ನಾವು ಜಸ್ಟು ಬಗಲ್ ಸೈಡಿನ ಮಾರ್ಕ್ ಮಾಡ್ಕೊಂಡಿವಲ್ಲ, ನೋಡಿ ಇಲ್ಲಿಗೆ ಈ ಲೈನನ್ನು ಸೇರಿಸೋಣ. ನೋಡಿ, ಈ ಲೈನನ್ನು ಇಲ್ಲಿ ಸೇರಿಸಾಯಿತು. ಇವಾಗ ಇನ್ನೂ ಒಂದು ಮಾರ್ಕ್ ಇದೆ ನೋಡಿ ಫ್ರೆಂಡ್ಸ್, 3/4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದನ್ನು ನೋಡಿ ಈ ಥರ ಸೇರಿಸ್ತಾ ಇದ್ದೀನಿ.
ಹಾಗೆ ಫ್ರೆಂಡ್ಸ್ ನೋಡಿ ಇದನ್ನು ಈ ಥರ ಇದಕ್ಕೆ ಕೆಳಗಡೆ ಸೇರಿಸ್ಬಿಡೋಣ. ಇದನ್ನು ನೋಡಿ ಕ್ಲೀನಾಗಿ ಬರುತ್ತೆ ಶೇಪು. ಒಂದೆರಡು ಸರಿ ಈ ಥರ ಕಟ್ ಮಾಡ್ಕೊಂಡು ನೀವು ಟ್ರೈ ಮಾಡಿ, ನಂತರ ನಿಮಗೆ ಆಟೋಮೆಟಿಕ್ಲಿ ಇದೇನು ನೀವು ಈ ಥರ ಏನು ಮಾರ್ಕಿಂಗ್ ಮಾಡೋದೇನು ಬೇಕಾಗಿಲ್ಲ, ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ. ನೋಡಿ ಫ್ರೆಂಡ್ಸ್, ಇದು ಪರ್ಫೆಕ್ಟ್ ಶೇಪ್ ಅನ್ನೋದು ಬಂತು. ಇವಾಗ ಫಿಟ್ಟಿಂಗ್ ನೋಡೋಣ. ಫಿಟ್ಟಿಂಗ್ ನೋಡಿ ಫಿಟ್ಟಿಂಗ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 9 ಇಂಚಿದೆ ಅಂದರೆ 4.5 ಆಗುತ್ತೆ. ನೋಡಿ 4.5ಗೆ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ನೀವು ಎಷ್ಟಾದರೂ ಇಡ್ಬೋದು, ನಿಮಗೆ ಬೇಕಾದಷ್ಟು ನೀವು ಇಟ್ಕೊಳ್ರಿ. ನೋಡಿ ನಾನು 1.5 ಇಂಚ್ ಮಾರ್ಕ್ ಮಾಡ್ಕೊತಿದ್ದೀನಿ. ಸ್ನೇಹಿತರೆ ನೋಡಿ ಇಷ್ಟೇ. ಏನಾರ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸ್ನೇಹಿತರೆ ಇಷ್ಟು ಬಂತು. ಇದು ಒಂದು ಬ್ಯಾಕ್ ಸೈಡ್ ಮಾಡ್ಕೊತೀವಿ. ಇದನ್ನ ಫ್ರಂಟ್ ಶೇಪ್ ಇನ್ನೊಂದು ಮಾರ್ಕ್ ಇದೆ ನೋಡಿ, ಇನ್ನೊಂದು ಮಾರ್ಕ್ ಮಾಡ್ಕೊಂಡಿವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ ಕರೆಕ್ಟಾಗಿ ಬಂತು. ನೋಡಿ 1/2 ಇಂಚು ಅಥವಾ 3/4 ಇಂಚು ಈ ಗ್ಯಾಪಲ್ಲಿ ಈ ಥರ ಶೇಪ್ ಅಂದರೆ ನೋಡಿ ಫಿಟ್ಟಿಂಗು ಕ್ಲೀನಾಗಿ ಕೂರುತ್ತೆ. ತೋಳು ಫಿಟ್ಟಿಂಗು ಈ ಥರ ಕ್ಲೀನಾಗಿ ಕೂರುತ್ತೆ. ಹಾಗೆ ಶೋಲ್ಡರ್ ಡ್ರಾಪು ಕಡಿಮೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.